ಪಾಕಿಸ್ತಾನದ ಗಡಿಯಲ್ಲಿರೋ ಗೋದಾವರ್ಗೆ ಹೋಗಿ ತಲುಪಿದ ಹಕೀಂ ಮತ್ತು ಡಾಕ್ಟರ್ ಜಾಫರ್ ಉಗ್ರಗಾಮಿ ಸಂಘಟನೆಗಳವರನ್ನ ಸಂಪರ್ಕಿಸೋ ಪ್ರಯತ್ನದಲ್ಲಿದ್ರು. ಆದರೆ ಅವರಿಗೆ ಸಿಕ್ಕವರು ಪಾಕಿಸ್ತಾನಿ ಬೇಹುಪಡೆ ಐಎಸ್ಐನ ಏಜೆಂಟ್ರು. ಅವರು ಭಾರತದ ವಿರುದ್ಧ ಪರೋಕ್ಷ ಯುದ್ಧ ಸಾರೋದಕ್ಕೆ ಬಂದಿದ್ದ ಈ ಇಬ್ಬರು ಭಾರತೀಯರನ್ನ ನೇರವಾಗಿ ಕರಾಚಿಗೆ ಕರೆದೊಯ್ದ್ರು. ಐಎಸ್ಐ ಮಾಹಿತಿದಾರರು ನಮ್ಮನ್ನ ಮಾತನಾಡಿಸಿ ಬಸ್ ಮೂಲಕ ಕರಾಚಿಗೆ ಕರೆದುಕೊಂಡು ಹೋದ್ರು. ಅಲ್ಲಿ ಜಮೀರ್ ಎಂಬುವವರು ನಮ್ಮನ್ನ ಮಾತನಾಡಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋದ್ರು. ಅಲ್ಲಿ ನಾವು 2 ದಿನ ಇದ್ದೆವು. 2 ದಿನಗಳ ನಂತರ ಜಮೀರ್ ನಮ್ಮನ್ನ ಕರೆದೊಯ್ದು ಐಎಸ್ಐನ ಕರಾಚಿ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಅಬ್ದುಲ್ ವಹಾಬ್, ಸೀನಿಯರ್ ಡೈರೆಕ್ಟರ್ಗಳಾದ ಹಮ್ದ್ ಮತ್ತು ಮುಸ್ತಫಾರಿಗೆ ಭೇಟಿ ಮಾಡಿಸಿದ. ಐಎಸ್ಐ ಅಧಿಕಾರಿಗಳು ನಮ್ಮನ್ನು ನಂಬಲಿಲ್ಲ. ನೀವು ಭಾರತದ ಬೇಹುಪಡೆಯ ಏಜೆಂಟರು, ನಿಮ್ಮನ್ನು ಇಲ್ಲೇ ಇಟ್ಕೊಂಡು ಬಿಡ್ತೀವಿ ಎಂದು ಹೆದರಿಸಿದ್ರು. ಭಾರತಕ್ಕೆ ವಾಪಸ್ ಹೋಗಿ ಅಲ್ಲಿ ನಮ್ಮ ಏಜೆಂಟರಾಗಿ ಕೆಲಸ ಮಾಡಿದರೆ ಹಣ ಕೊಡ್ತೇವೆ ಅಂದ್ರು. ನಾವು ಅದಕ್ಕೆ ಒಪ್ಪಲಿಲ್ಲ. ಅವರು ನಮ್ಮನ್ನು 10-15 ದಿನಗಳ ಕಾಲ ಒಂದೇ ಮನೆಯಲ್ಲಿ ಕೂಡಿ ಹಾಕಿ ಮಾನಸಿಕ ಹಿಂಸೆ ಕೊಟ್ರು. ನಂತರ ನಮ್ಮನ್ನ ಇರಾನ್ ಗಡಿಗೆ ಕರೆದುಕೊಂಡು ಬಂದು ಜಿಮಿನಿ ಎಂಬ ಊರಿನ ಬಳಿ ಬಿಟ್ಟು ಹೋದ್ರು. ನಾವು ಅಲ್ಲಿಂದ ತೆಹರಾನ್ಗೆ ಬಂದು 2-3 ದಿನ ತಂಗಿದ್ದು ಇರಾನಿ ವಿಮಾನದಲ್ಲಿ ಮುಂಬೈನ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದೆವು. ಡಾಕ್ಟರ್ ಜಾಫರ್ ತಮ್ಮ ಮನೆಗೆ ಹೋದ್ರು. ನಾನು ಬೆಂಗಳೂರಿಗೆ ಬಂದು ಅಲ್ಲಿಂದ ವಾಪಸ್ ಹುಬ್ಬಳ್ಳಿಗೆ ಹೋದೆ. ಭಾರತದ ವಿರುದ್ಧ ಪರೋಕ್ಷ ಯುದ್ಧ ಸಾರೋದಕ್ಕೆ ದೊಡ್ಡ ಬೆಂಬಲ ಸಿಗುತ್ತೆ ಅಂದ್ಕೊಂಡು ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿನ ಐಎಸ್ಐ ಅಧಿಕಾರಿಗಳು ಇವರನ್ನ ನಂಬಲೇ ಇಲ್ಲ. ವಾಪಸ್ ಬಂದ ನಂತರ ಡಾಕ್ಟರ್ ಜಾಫರ್ ತನ್ನ ಉನ್ನತ ವ್ಯಾಸಂಗದಲ್ಲಿ ತೊಡಗಿಕೊಂಡ. ಹಕೀಮನಿಗೆ ಹೆಗಡೆ ನಗರದ NGR ಎಂಟರ್ಪ್ರೈಸಸ್ನಲ್ಲಿ ಅಕೌಂಟ್ ಆಫೀಸರ್ ಕೆಲಸ ಸಿಕ್ಕಿದ್ರಿಂದ ಬೆಂಗಳೂರಿಗೆ ಬಂದ. ಅದೇ ಸಂದರ್ಭದಲ್ಲಿ ಈತನ ಹಳೆ ಗೆಳೆಯ ಹುಬ್ಬಳ್ಳಿಯ ಶೋಯಬ್ ಅಹಮದ್ ಅಲಿಯಾಸ್ ಚೋಟು ಖಾಲಿದ್ ಅನ್ನೋ ಹುಡುಗನನ್ನ ಕರ್ಕೊಂಡು ಬಂದು ಹಕೀಮ್ನ ರೂಮ್ನಲ್ಲಿಟ್ಟ. ಆಗ ಮತ್ತೆ ಇವರನ್ನ ಸಂಪರ್ಕಿಸಿದವನು JC ನಗರದ ಮಸೀದಿಯಲ್ಲಿ ಭೇಟಿಯಾಗಿ ಮಾಯವಾಗ್ತಿದ್ದ ಜಾಕಿರ್ ಅಲಿಯಾಸ್ ಉಸ್ತಾದ್. ರಂಜಾನ್ಗೆ ಮೊದಲು ಜಾಕಿರ್ ಅಲಿಯಾಸ್ ಉಸ್ತಾದ್ ಚೋಟು ಮತ್ತು ನನ್ನನ್ನ ಸಂಪರ್ಕಿಸಿ ಕನ್ನಡಪ್ರಭ ಅಂಕಣಕಾರ ಪ್ರತಾಪ್ ಸಿಂಹ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿ ಅಂಕಣ ಬರೆಯುತ್ತಿದ್ದು ಅವರಿಗೆ ಎಲ್ಲಾ ರೀತಿಯ ಉತ್ತೇಜನವನ್ನು ಮುಖ್ಯ ಸಂಪಾದಕ ವಿಶ್ವೇಶ್ವರ್ ಭಟ್ ಮತ್ತು ಹುಬ್ಬಳ್ಳಿಯ ಬಜರಂಗ ದಳದ ನಾಯಕನಾದ ಗನು ಜತಾರ್ಕರ್ ಕೊಡುತ್ತಿದ್ದಾರೆ. ಅವರನ್ನು ಕೊಂದರೆ ಇಸ್ಲಾಂ ಮತ್ತು ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವವರಿಗೆ ಒಂದು ಎಚ್ಚರಿಕೆಯ ಸಂದೇಶ ಕೊಟ್ಟಂತಾಗುತ್ತದೆ. ನೀವು ಬೆಂಗಳೂರಿನಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ನಿಮ್ಮ ಸ್ನೇಹಿತರನ್ನ ಜೊತೆ ಮಾಡಿಕೊಂಡು ಈ ಮೂವರ ಮನೆ, ಕಚೇರಿ ಮತ್ತು ಹೆಚ್ಚಾಗಿ ಓಡಾಡುವ ಸ್ಥಳಗಳನ್ನು ಪತ್ತೆ ಹಚ್ಚಿ ಮಾಹಿತಿ ಕೊಡುವಂತೆ ಸೂಚಿಸಿದ. ಅದಕ್ಕೆ ನಾನು ಮತ್ತು ಚೋಟು ಒಪ್ಪಿದೆವು. ಚೋಟು ತನ್ನ ಅಣ್ಣನಾದ ಎಜಾಜ್ ಅಹಮದ್ ಮಿರ್ಜಾ ಮತ್ತು ಅವನ ಸ್ನೇಹಿತರಾದ ರಿಯಾಜ್ ಅಹಮದ್, ಮುತಿಯುರ್ ರೆಹಮಾನ್, ಯೂಸುಫ್ ನಲಬಂದ್ರನ್ನು ಭೇಟಿಯಾಗಿ ಈ ವಿಷಯ ತಿಳಿಸಿದ. ಈ ವಿಚಾರಕ್ಕೆ ಅವರನ್ನು ಒಪ್ಪಿಸಿದ ನಂತರ ಅವರೆಲ್ಲರ ಮೊಬೈಲ್ ನಂಬರ್ಗಳನ್ನು ನಾವು ಉಸ್ತಾದ್ಗೆ ನೀಡಿದೆವು. ಆನಂತರ ನಾವು ಪ್ರತಿದಿನ ಚೋಟು ವಾಸವಾಗಿದ್ದ ಮನೆಯಲ್ಲಿ ಸಭೆ ಸೇರಿ ನಮ್ಮ ಹಿಟ್ ಲಿಸ್ಟ್ನಲ್ಲಿದ್ದ ಮೂವರ ಬಗ್ಗೆ ಇಂಟರ್ನೆಟ್ ಮೂಲಕ ಮಾಹಿತಿ ಸಂಗ್ರಹಿಸುತ್ತಿದ್ದೆವು. ಅವರು ಹೆಚ್ಚಾಗಿ ಓಡಾಡುತ್ತಿದ್ದ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಉಸ್ತಾದ್ಗೆ ಕೊಡುತ್ತಿದ್ದೆವು. ಹೀಗೆ ಶುರುವಾಯಿತು ಉಗ್ರರ ಬೇಟೆ. ಪಾಕಿಸ್ತಾನದಿಂದ ನಾಯಿಗಳಂತೆ ದಬ್ಬಿಸಿಕೊಂಡ್ರೂ ಬುದ್ಧಿ ಬಂದಿರಲಿಲ್ಲ. ಇಲ್ಲೇ ಜಿಹಾದಿ ಚಟುವಟಿಕೆ ಮುಂದುವರಿಸೋ ನಿರ್ಧಾರ ಮಾಡಿದ್ರು. ಹಿಟ್ ಲಿಸ್ಟ್ನಲ್ಲಿದ್ದ ಮೂವರ ಬಗ್ಗೆ ಮಾಹಿತಿ ಕೊಟ್ರೆ ಸಾಕು ಅಂದಿದ್ದ ಉಸ್ತಾದ್ ನಂತರ ಅವರನ್ನ ಮುಗಿಸೋ ಜವಾಬ್ದಾರಿ ಕೂಡ ನಿಮ್ಮದೇ ಅಂದುಬಿಟ್ಟ. ಇವರ ಕೈಗೆ ಆಯುಧಗಳು ಬಂದು ತಲುಪಿದ್ವು. ಜಾಕಿರ್ ಅಲಿಯಾಸ್ ಉಸ್ತಾದ್ ಪ್ರತಾಪ್ ಸಿಂಹ, ವಿಶ್ವೇಶ್ವರ್ ಭಟ್ ಹಾಗೂ ಗನು ಜರ್ತಾರ್ಕರ್ ಅವರನ್ನ ಶೂಟ್ ಮಾಡಿ ಕೊಲೆ ಮಾಡಲು 2 ಪಿಸ್ತೂಲ್ ಹಾಗೂ 40 ಜೀವಂತ ಗುಂಡುಗಳನ್ನು ಒಬ್ಬ ಹುಡುಗನ ಮೂಲಕ ನಮಗೆ ಕಳಿಸಿಕೊಟ್ಟನು. ಅದರಲ್ಲಿ ಒಂದು ಪಿಸ್ತೂಲು, 7 ರೌಂಡ್ಸ್ ಮತ್ತು 2 ಮ್ಯಾಗಜಿನ್ಗಳನ್ನು ಚೋಟು ತನ್ನ ಬಳಿ ಇಟ್ಟುಕೊಂಡಿದ್ದ.
ರಂಜಾನ್ ಹಬ್ಬಕ್ಕೆ 1 ವಾರ ಮುಂಚೆ ಜಾಕಿರ್ ಅಲಿಯಾಸ್ ಉಸ್ತಾದನು ಫೋನ್ ಮಾಡಿ ನಿಮಗೆ ಸಹಾಯ ಮಾಡಲು ಮೊಹಮ್ಮದ್ ಅಕ್ರಮ್ ಅಲಿಯಾಸ್ ಖಾಲಿದ್ ಉರ್ಫ್ ಇಮ್ರಾನ್ ಎಂಬುವನನ್ನ ಮಹಾರಾಷ್ಟ್ರದ ನಾಂದೇಡ್ನಿಂದ ಕಳಿಸುವುದಾಗಿ ಹೇಳಿದ್ದ. ಅದರಂತೆ ಬೆಂಗಳೂರಿಗೆ ಬಂದ ಮೊಹಮ್ಮದ್ ಅಕ್ರಮ್ನನ್ನು ಚೋಟು ನನ್ನ ರೂಮ್ನಲ್ಲಿರಿಸಿದ್ದ. ಮೊಹಮ್ಮದ್ ಅಕ್ರಮ್ ತನ್ನ ಜೊತೆಗೆ ಜಿಹಾದಿ ಪುಸ್ತಕಗಳು, 1 ಲ್ಯಾಪ್ಟಾಪ್, ಪೆನ್ ಡ್ರೈವ್ಗಳನ್ನ ತಂದಿದ್ದ. ಅದರಲ್ಲಿದ್ದ ಗುಜರಾತ್ ಗಲಾಟೆಯ ವಿಡಿಯೋವನ್ನು ನಮಗೆಲ್ಲ ತೋರಿಸಿದ್ದ. ನಮಗೆ ಬೆಂಗಳೂರಿನಲ್ಲಿ ಓಡಾಡಲು ಹಾಗೂ ಪ್ರತಾಪ್ ಸಿಂಹ, ವಿಶ್ವೇಶ್ವರ ಭಟ್ರವರು ಹೆಚ್ಚಾಗಿ ಓಡಾಡುವ ಸ್ಥಳಗಳನ್ನು ಗುರುತಿಸಲು 1 ಬೈಕ್ ಬೇಕಾಗಿದ್ದು, ಚೋಟು ರಂಜಾನ್ ಹಬ್ಬಕ್ಕೆ 1 ದಿನ ಮೊದಲು ಹುಬ್ಬಳ್ಳಿಗೆ ಹೋಗಿ ದುರ್ಗಾಬೈಲ್ ಮಾರ್ಕೆಟ್ ಬಳಿ ಇರುವ ಪಾರ್ಕಿಂಗ್ ಸ್ಥಳದಲ್ಲಿ 1 ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ವಾಹನವನ್ನ ಕಳ್ಳತನ ಮಾಡಿಕೊಂಡು ಅದಕ್ಕೆ KA27E1035 ಎಂದು ನಕಲಿ ನಂಬರ್ ಪ್ಲೇಟ್ ಅನ್ನ ಅಂಟಿಸಿಕೊಂಡು ಬೆಂಗಳೂರಿಗೆ ತಂದನು. ಅದನ್ನ ಉಸ್ತಾದ್ ಹೇಳಿದ ಕೆಲಸಕ್ಕೆ ಬಳಸಿಕೊಳ್ತಿದ್ವು. ಹೀಗೆ ಶುರುವಾಯಿತು ಉಗ್ರರ ಫೀಲ್ಡಿಂಗ್. ಹಿಟ್ ಲಿಸ್ಟ್ನಲ್ಲಿ ಮೊಟ್ಟ ಮೊದಲ ಹೆಸರಿದ್ದದ್ದೇ ಕನ್ನಡಪ್ರಭ ಅಂಕಣಕಾರ ಪ್ರತಾಪ್ ಸಿಂಹರದ್ದು. ಅವರ ಬಗ್ಗೆ ಈ ಹುಡುಗರು ತೆಗೆದ ಮಾಹಿತಿ ಕರಾರುವಾಕ್ಕಾಗಿತ್ತು. ಹಲವು ದಿನ ಬಿಟ್ಟು ಬಿಡದೆ ಪ್ರತಾಪ್ ಸಿಂಹರನ್ನ ಫಾಲೋ ಮಾಡ್ತು ಟೆರರಿಸ್ಟ್ ಪಡೆ. ಆಗ ತೆಗೆದ ಮಾಹಿತಿ ಏನೇನು ಅನ್ನೋದನ್ನ ಸ್ವತಃ ಹಕೀಂ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ಒಂದು ಸಣ್ಣ ಬ್ರೇಕ್ನ ನಂತರ ಆ ವಿಷಯ ಹೇಳ್ತೀವಿ.